ಶಲೋಮ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯ ದೇವರ ಜನರೇ, ಈ ಮುಂಜಾನೆ ವೇಳೆಯಲ್ಲಿ ತಮ್ಮೆಲ್ಲರನ್ನು ನೋಡೋದಕ್ಕೂ ವಾಕ್ಯದ ರೂಪದಲ್ಲಿ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರನ್ನು ಒಟ್ಟುಗೂಡಿಸೋದಕ್ಕೂ ದೇವರಿಗೆ ಸ್ತೋತ್ರ ಅಂತ ಹೇಳುತ್ತಾ, ಬನ್ನಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಫಿಲಿಪಿಯರ್ ಬರೆದ ಪುಸ್ತಕ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 19ನೇ ವಚನ, ದ ಬುಕ್ ಆಫ್ ಫಿಲಿಪಿಯನ್ಸ್ 4:19. ನನ್ನ ದೇವರು ಕ್ರಿಸ್ತು ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವೆನು. ಬಟ್ ಮೈ ಗಾಡ್ ಶಾಲ್ ಸಪ್ಲೈ ಆಲ್ ಯುವರ್ ನೀಡ್ಸ್ ಅಕಾರ್ಡಿಂಗ್ ಟು ಹಿಸ್ ರಿಚಸ್ ಇನ್ ಗ್ಲೋರಿ ಬೈ ಕ್ರೈಸ್ಟ್ ಜೀಸಸ್. ಹಲ್ಲೆಲೂಯಾ. ಬಹುಶಃ ಈ ವಾಕ್ಯ ಇದಕ್ಕೆ ಮುಂದೆ ಕೂಡ ನೀವು ಕೇಳಿರಬಹುದು. ಯಾಕೆ ಅಂದ್ರೆ ದೇವರು ಈ ವಾಕ್ಯ ಕೊಟ್ಟಿದ್ದಾರೆ. ಇದಕ್ಕೆ ಅರ್ಥ ಏನಂದ್ರೆ, ನಿನ್ನೆ ದಿನ ನಾವು ಕೇಳಿದ ಪ್ರಕಾರ ನಿನ್ನ ನಂಬಿಕೆ ಬಹಳ ದೊಡ್ಡದು. ಯಾರು ನಂಬಿಕೆ ದೊಡ್ಡದಾಗಿರುತ್ತದೋ ಅವರು ಹೇಳೋದೇನಂದ್ರೆ, ಅವರಿಗೆ ಪಡೆಯುವ ಮಾತೇನಂದ್ರೆ, ನನ್ನ ದೇವರು ಕ್ರಿಸ್ತು ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ಗಾಡ್ ವಿಲ್ ಸಪ್ಲೈ ಆಲ್ ಯುವರ್ ನೀಡ್ಸ್. ಈ ವಾಕ್ಯದ ಮೂಲ ಸಾರಾಂಶವೇನೆಂದರೆ, ಭಕ್ತನು ಹೇಳುತ್ತಾ ಇದ್ದಾನೆ, ದೇವರು ನಮ್ಮ ಪ್ರತಿಯೊಂದು ಕೊರತೆಯನ್ನು ನೀಗಿಸುವ ದೇವರಾಗಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲರೂ ಒಂದಾನಾದ್ರೂ ಒಂದು ಕೊರತೆಗಳಲ್ಲೇ ಇವಾಗ ಇದ್ದೀವಿ. ಎವ್ರಿಬಡಿ ಈಸ್ ಅ ನೀಡ್. ಈ ಕೊರತೆಗಳು ನೀಗಿಸಲ್ಪಡಬೇಕಂದ್ರೆ ಯಾರು ಮುಖಾಂತರವಾಗಿ ಆಗಬಹುದು? ನೀವು ಪ್ರತಿದಿನ ಮುಂಜಾನೆ ವಾಕ್ಯಕ್ಕಾಗಿ ಕಾಯ್ತಾ ಇದ್ದೀರಲ್ವಾ? ದೇವರಿಗಾಗಿ ಪ್ರಾರ್ಥನೆ ರೂಪದಲ್ಲಿ ಈ ವಾಕ್ಯ ಕೇಳಿ ದೇವರು ಹೀಗೇನಾದರೂ ನನ್ನ ಜೀವನದಲ್ಲಿ ಒಂದು ಅದ್ಭುತ ಮಾಡುತ್ತಾರಂತ ನೀವು ಆಸಕ್ತಿಯಿಂದ ಕಾಯ್ತಾ ಇದ್ದೀರಲ್ವಾ? ಅದಕ್ಕೆ ಪರಿಣಾಮವಾಗಿ ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಎಲ್ಲಾ ಕೊರತೆಗಳನ್ನು ನೀಗಿಸುವ ದೇವರು ನಾನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಕೊರತೆಗಳು ಮನುಷ್ಯರಿಂದ ನೀಗಿಸಲ್ಪಡೋದಿಲ್ಲ, ಅದು ದೇವರಿಂದ ನೀಗಿಸಲ್ಪಡುತ್ತದೆ. ಸೊ ವಾಟ್ ಎವರ್ ಯುವರ್ ನೀಡ್ ಶುಡ್ ಬಿ, ಗಾಡ್ ಈಸ್ ಗೋಯಿಂಗ್ ಟು ಸಪ್ಲೈ ಹಿಸ್ ರಿಚಸ್. ದೇವರು ತನ್ನ ಶ್ರೇಷ್ಠಕರವಾದ ಬಾಹುಬಲದಿಂದ ನಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸುವ ದೇವರಾಗಿದ್ದಾರೆ. ಹಾಗಿದ್ರೆ ಕೊರತೆಯಲ್ಲಿದ್ದೀರಾ? ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿ ಉಳ್ಳ ತಂದೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುತ್ತಿರುವ ಯೇಸುವೆ, ಯಾರು ಯಾವ ಕೊರತೆಗಳಲ್ಲಿದ್ದಾರೋ ಸ್ವಾಮಿ, ಅವುಗಳನ್ನು ನೀನು ನೆನಪು ಮಾಡಿಕೊಂಡು ನೀನು ಅವುಗಳಿಂದ ಇವರಿಗೆ ಬಿಡುಗಡೆ ಕೊಟ್ಟು ಆಶೀರ್ವದಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ನಾಳೆ ಮರಳಿ ಇದೇ ಸಮಯ ಮತ್ತೆ ನಾವು ಭೇಟಿಯಾಗೋ ತನಕ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಎಲ್ಲ ಸ್ಥಿತಿಗತಿಗಳನ್ನು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.